ಹಲೋ ಫ್ರೆಂಡ್ಸ್, ಈಗಾಗಲೇ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಟ್ಟಿದ್ದಾರೆ. ಆದರೆ ಬಿ ಎಸ್ ನರ್ಸಿಂಗು ಮತ್ತು ಬಿ ಪಿ ಟಿ ಅಲರ್ಟ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ಕೇಳ್ತಾರಂಥ ಪ್ರಶ್ನೆ ಅಂದರೆ, ನಾವು ಒಳಗಡೆ ಹೋದ್ಮೇಲೆ ಇಲ್ಲಿ ನೋಡಿ, ಒಳಗಡೆ ಹೋದ್ಮೇಲೆ ಇಲ್ಲಿ ಕಾಲೇಜ್ಗಳಿಗೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ಥರ ಲಿಸ್ಟ್ ಬರ್ತಾ ಇದೆ. ಇದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾ ಇರುವಂಥದ್ದು. ಇದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಳಗಡೆ ಇರುತ್ತಲ್ಲ ಕಾಲೇಜ್ ಲಿಸ್ಟ್ಗಳು, ಅದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ. ಅದು ಜಸ್ಟ್ ಕಾಲೇಜ್ ಲಿಸ್ಟ್ಗಳು ಮಾತ್ರ. ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಅದು ಸಪ್ರೇಟಾಗಿ ಹೇಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ನೋಡ್ರಿ. ಈಗ ಕ್ಯಾಟಗರಿ ವೈಸ್ ಮತ್ತು ಕಾಲೇಜ್ ವೈಸು ಎಷ್ಟೆಲ್ಲ ಸೀಟ್ಗಳಿರ್ತವೆ, ಯಾವೆಲ್ಲ ಕ್ಯಾಟಗರಿಗೆ ಸೀಟ್ ಇರ್ತವೆ, ಅದು ಬೇರೆ. ಮತ್ತು ಒಳಗಡೆ ಹೋದ ಮೇಲೆ ನೀವು ಸೀಟ್ ಇದು ನೋಡ್ತಿರಲ್ಲ ಕಾಲೇಜ್ ಲಿಸ್ಟು, ಅದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ. ಅದು ಅಪ್ರೂವ್ಡ್ ಆಗಿರುವಂಥ ಕಾಲೇಜ್ ಲಿಸ್ಟ್ಗಳು. ಓಕೆ, ಸೊ ಇಲ್ಲಿ ಉದಾಹರಣೆಗೆ ಇಲ್ಲಿ ಬರ್ತ್ ನೋಡಿ, ಈ ರೀತಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಹೋದ್ಮೇಲೆ ನಿಮಗೆ ಈ ರೀತಿ ಕಾಲೇಜ್ ಲಿಸ್ಟ್ ತೋರಿಸುತ್ತೆ. ಇದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ನೆನಪಿರಲಿ. ಇದು ಅಪ್ರೂವ್ಡ್ ಆಗಿರುವಂಥದ್ದು. ಈ ವರ್ಷ ಅಪ್ರೂವ್ಡ್ ಆಗಿರುವಂಥ ಕಾಲೇಜ್ ಲಿಸ್ಟ್ಗಳು ಇವೆಲ್ಲ ಆಪ್ಷನ್ ಎಂಟ್ರಿಗೆ ಪಾರ್ಟಿಸಿಪೇಟ್ ಮಾಡ್ತಿರುವಂಥ ಕಾಲೇಜಿನ ಲಿಸ್ಟ್ಗಳು ಇದೆಲ್ಲ. ಇದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಇದೇ ಕಾಲೇಜುಗಳಲ್ಲಿ ನಿಮ್ಮ ಕೆಟಗರಿಗೆ ಎಷ್ಟು ಸೀಟುಗಳಿದ್ದಾವೆ ಅನ್ನೋದನ್ನು ಹೇಳುವುದು ಸೀಟ್ ಮ್ಯಾಟ್ರಿಕ್ಸ್. ಅದನ್ನು ಬಿಡಬೇಕಾಗಿರೋದು ಬ್ಯಾಲೆನ್ಸ್ ಇದೆ. ಬಟ್ ನೀವು ಲಾಗಿನ್ ಮಾಡ್ಕೊಳ್ರಿ, ತೊಂದರೆ ಇಲ್ಲ. ಆದರೆ ಏನಂದರೆ ಲಾಗಿನ್ ಮಾಡಿ ಬೇಕಾದ್ರೆ ಪೇಮೆಂಟು ಮಾಡಿ ತೊಂದರೆ ಇಲ್ಲ. ಆದರೆ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಬರೋಕ್ಕಿಂತ ಮೊದಲೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಮ ಕಾಸ್ಟಲ್ಲಿ ಸೀಟ್ ಅದಾವು ಇಲ್ಲ ಅಂತ ಕನ್ಫರ್ಮೇಷನ್ ಮಾಡದೆ ಆಪ್ಷನ್ ಎಂಟ್ರಿ ಮಾಡಿದರೆ ಅದು ವೇಸ್ಟ್ ಆಗುತ್ತೆ. ಸುಮ್ಮನೆ ಖಾಲಿ ವೇಸ್ಟ್ ಆಗಿಬಿಡುತ್ತೆ ಅದು ಒಂದು ಆಪ್ಷನ್ ಎಂಟ್ರಿ. ಆ ಥರ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಸೊ ಹೀಗಾಗಿ ವೇಟ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಬರೋ ತನಕ. ಸೊ ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ಆವಾಗಲೇ ಏನಪ್ಪ ಅಂತಂದರೆ ನಮ್ಮ ಬಿ ಪಿ ಟಿ ಮತ್ತು EHS ವಿದ್ಯಾರ್ಥಿಗಳು ಅಡ್ಮಿಷನ್ ಅಂತ ತಿಳ್ಕೊರಿ, ಅಂದರೆ ಆಪ್ಷನ್ ಎಂಟ್ರಿ ಅಂತ ತಿಳ್ಕೊರಿ. ಈ ಬಿ ಪಿ ಟಿ ಮತ್ತು EHS ವಿದ್ಯಾರ್ಥಿಗಳು ಇವಾಗಲ್ಲಿ ಕಾಲೇಜ್ ಕಾಣಿಸ್ತಾ ಇದ್ದೇವೆ ಅಂದ್ಕೊಂಡು ನೀವು ಹ್ಯಾಪಿಯಾಗಿ ಬಿಡ್ರಿ. ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ನಿಮ್ಗೆ ಆಪ್ಷನ್ ಎಂಟ್ರಿ, ಯಾಕಂದರೆ ಅದು ಅಲ್ಲಿ ಕಾಲೇಜ್ ಎಲ್ಲದೂ ತೋರಿಸುತ್ತೆ, ಎಲ್ಲ ಕಾಲೇಜದ್ದು ಲಿಸ್ಟಲ್ಲಿ ಒಳಗಡೆ ತೋರಿಸುತ್ತೆ. ಆದರೆ ಆಪ್ಷನ್ ಎಂಟ್ರಿ ಮಾಡಬೇಕಂತಂದರೆ ಸೊ ಅಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಆಗಬೇಕು. ಇವೊಂದು ಕೂಡ ನೀವು ಟ್ರೈ ಮಾಡಿದರೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲದೇ ಹೆಂಗೆ ಟ್ರೈ ಮಾಡ್ತೀರಿ? ಸೊ ಹೀಗಾಗಿ ನೀವು ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಬಿ ಪಿ ಟಿ EHS ಆಪ್ಷನ್ ಎಂಟ್ರಿ ಮಾಡ್ಬೋದು.